ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಜನಸ್ ಲೈಫ್ ಸ್ಟೈಲ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ ಅಂತ. ಇದು ಯಾವತ್ತೊಂದು ವೆಡ್ನೆಸ್ಡೇ ವ್ಲಾಗ್ ಅನಿಸುತ್ತೆ. ವೆಡ್ನೆಸ್ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬಟ್ಟೆಗಳಂತೂ ನೋಡ್ಬೋದು ಎಷ್ಟು ಬಟ್ಟೆ ಒಣಗಾಕಿದೆ ನಮ್ಮಮ್ಮ ಅಂತ. ದಿನ ಹೋಗಿದ್ರು ಬಟ್ಟೆಗಳು ಎಷ್ಟು ಬೀಳ್ತವೆ. ಆರೋದು ಬೇರೆ ಇಲ್ಲ, ಇವಾಗ ಮಳೆ ಬಿಸಿಲು ಬೇರೆ ಇಲ್ವಲ್ಲ, ಅದಕ್ಕೋಸ್ಕರ ಸರಿಯಾಗಿ ಬಟ್ಟೆ ಆರಲ್ಲ. ಮಳೆ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿತ್ತಲ್ಲ. ನಿಮ್ಮ ಕಡೆಯೂ ಮಳೆ ಬರ್ತಾಯಿತ್ತಾ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಮಳೆ ಅಂದರೆ ನಿಮ್ಗೆ ಇಷ್ಟನಾ ಅಂತ ಹೇಳಿ. ನನ್ನ ಮಗಳು ಒಂದು ರೌಂಡ್ ಫುಲ್ಲು ನೆನ್ಕೊಂಡು ಬಂದುಬಿಟ್ಟಿದ್ಲು. ಇನ್ನೊಂದು ಸರ್ತಿ ಮಳೆಗೆ ಬಿಟ್ಟಿಲ್ಲ ಅಂತ ನನಗೆ ಹೊಡಿತಾ ಇರೋದು, ಬಿಡು ಮಳೆಗೆ ನರೋಣ ಅಂತ. ನಾನು ತುಂಬ ಮಳೆ ಬೇಡ ಬಾಮ್ಮ ಅಂದ್ಬಿಟ್ಟು ಕರ್ಕೊಂಬಂದೆ. ಅವತ್ತು ಲಾಸ್ಟ್ ಡೇ ಆಗಿತ್ತಲ್ವ, ನಾನ್ ವೆಜ್ ತಿನ್ನೋಂಗಿದ್ರೆ ತಿನ್ಕೊಬಿಡ್ಬೇಕು ಅಂದ್ಬಿಟ್ಟು ನಮ್ಮ ಮನೇಲಿ ಮಧ್ಯಾಹ್ನನೇ ಮಟನ್ ತೊಗೊಂಬಂದಿದ್ರು. ಆವತ್ತು ನಾನು ವಡೆ ಮಾಡಬೇಕು ಅಂತ ನನ್ನ ಐಡಿಯಾ ಇದ್ದಿದ್ದು. ಬಟ್ ಅವತ್ತು ನಾನ್ ವೆಜ್ ಮಾಡಿರೋ ಕಾರಣ ವಡೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸ್ತಾಯಿತ್ತು. ಆದರೆ ನನಗೆ ಏನಾದರೂ ತಿನ್ನಬೇಕು ಅನಿಸ್ತಾನೇ ಇರುತ್ತೆ. ಅದಕ್ಕೋಸ್ಕರ ಬೀಟ್ರೂಟ್ ಪಲ್ಯ ಮಾಡಿಬಿಡೋಣ, ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ರೆ ಚೂಲಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಣ್ಣಗೆ ಬೀಟ್ರೂಟ್ ಎಲ್ಲ ಹಚ್ಚಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 2 ವಿಜಿಲ್ ತೊಗೊಂಡು ನೀರೆಲ್ಲ ಬಗ್ಗಿಸ್ಕೊಂಡಿದ್ದೀನಿ. ಆ ನೀರನ್ನ ನಮ್ಮಮ್ಮ ತಲೆಗೆ ಹಾಕ್ಕೊಳ್ತಾರಂತೆ, ಅದಕ್ಕೆ ಆ ನೀರು ನನಗೆ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಒಗ್ಗರಣೆ ಹಾಕ್ಕೊಬಿಡೋಣ. ಈ ವೇಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಪಲ್ಯ ಅಂದರೆ ಪಲ್ಯ ಇಷ್ಟಪಡದೇ ಇರೋರು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲಿ ಹಾಕ್ಕೊತಾಯಿದ್ದೆ ನಾನು ಯಾವಾಗಲೂ. ಇವತ್ತು ಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ. ಮತ್ತು 2 ದೊಡ್ಡ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ನೆನೆ ಹಾಕಿಟ್ಟಿದ್ದೆ. ಮತ್ತು ಬೀಟ್ರೂಟ್ ಕೊಯ್ಯೋಕ್ಕೆ ಮುಂಚೆನೇ ನಾನು ನೆನೆ ಹಾಕಿಟ್ಬಿಟ್ರೆ ಅದು ಬೆಂದ್ಕೊಂಡು ನಾವು ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಕ್ಲೀನಾಗಿ ನೆನ್ಕೊಳ್ಳುತ್ತೆ. ನಾನು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ತಿಂತೀನಿ, ಅದಕ್ಕೋಸ್ಕರ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿ ಒಂದು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದಂಥ ಬೀಟ್ರೂಟು ಮತ್ತು ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮತ್ತು ಖಾರಕ್ಕೆ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ದೀನಿ. ನಿಜ ಟೇಸ್ಟ್ ಹೆಂಗಿರುತ್ತೆ ಅಂದರೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಚಿಲ್ಲಿ ಪೌಡರ್ ಹಾಕಿ. ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅನ್ನೋರು ಈ ವೇಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಇಷ್ಟಪಡ್ತೀರ. ಮತ್ತು ಕಡಲೆಬೇಳೆ ನಿಮ್ಮ ಆಪ್ಷನಲ್ಲು, ನೀವು ಯಾವ ಥರ ತಿಂತೀರೋ ಆ ಥರ ಯೂಸ್ ಮಾಡ್ಕೋಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಜಾಸ್ತಿ ಹಾಕೊಂಡಿನಿ. ಇದು ಬೆಳಗ್ಗೆ ನಮ್ಮಮ್ಮ ಸೊಪ್ಪಿನ ಸಾಂಬಾರು ಮಾಡಿದರು. ಸೊಪ್ಪಿನ ಸಾಂಬಾರು ಬೆಳಗ್ಗೆ ಮಾತ್ರ ತಿಂದ್ವಿ ಅಷ್ಟೇ. ಮಧ್ಯಾಹ್ನ ಯಾರೂ ಸೊಪ್ಪಿನ ಸಾರು ತಿಂದಿಲ್ಲ, ಯಾಕಂದರೆ ಬಿಸಿ ಮಟನ್ ಸಾಂಬಾರು ಮಾಡಿದ್ದೆ. ಅಯ್ಯೋ ದೇವರೇ, ಎಷ್ಟು ಚೆನ್ನಾಗಾಗಿತ್ತು ಮಟನ್ ಸಾಂಬಾರು ಅಂದರೆ ನಾನಂತೂ 2 ದಿನ ಇಟ್ಕೊಂಡು ತಿಂದೆ ಅಂತ ಹೇಳ್ಬೋದು. ನಮ್ಮಮ್ಮ ಗುರುವಾರ ತಿನ್ನಲ್ಲ, ಮಂತ್ರಾಲಯಕ್ಕೆ ಹೋಗಿರೋದ್ರಿಂದ. ನಾನಿನ್ನೂ ಮಂತ್ರಾಲಯಕ್ಕೆ ಹೋಗಿಲ್ವಲ್ಲ, ಅದಕ್ಕೋಸ್ಕರ ಗುರುವಾರ ನಾನು ಬ್ಯಾಟಿಂಗ್ ಮಾಡ್ತೀನಿ. ಮತ್ತು ಈ ಕಡೆ ಬೀಟ್ರೂಟ್ನೆಲ್ಲ ಸೈಡಿಗೆ ತಳ್ಳಿಬಿಟ್ಟು ನನಗೆ ಕಡಲೆಬೇಳೆ ಜಾಸ್ತಿ ಇಷ್ಟ, ಅದಕ್ಕೋಸ್ಕರ ಬರೀ ಕಡಲೆಬೇಳೆ ಥರದ್ದೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನನಗೆ ತುರಿದ್ಬಿಟ್ಟು ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ಅಲ್ಲ, ಇಷ್ಟನೇ ಆಗಲ್ಲ. ನನಗೆ ಈ ಥರ ಕಟ್ ಮಾಡಿ ಮಾಡಿದ್ರೆ ಜಾಸ್ತಿನೇ ಇಷ್ಟ. ನಮ್ಮ ಯಜಮಾನ್ರಿಗೆ ತುರಿದ್ಬಿಟ್ಟು ಮಾಡಿದ್ರೆ ಇಷ್ಟ. ಹಂಗಾಗಿ ನಂಗೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಅಪ್ಪ ಅಮ್ಮ ಮನೆಯಲ್ಲೇ ಇದ್ದಂಗೆ ಮಾಡ್ಕೊಂಡು ತಿಂದ್ಬಿಡೋಣ ಅಂತ. ಇಲ್ಲಿ ನಮ್ಮಮ್ಮ ಹಾಕ್ಕೊಟ್ಟಿದ್ರು, ನಮ್ಮಪ್ಪ ತಿಂತಾಯಿದ್ರು. ಮತ್ತು ನಮ್ಮಮ್ಮ ಈ ಅಮ್ಮಂದರೆ ಇಷ್ಟ ಅನ್ಸುತ್ತೆ, ಅವ್ರು ತಿನ್ನೋದು ಬಿಟ್ಬಿಟ್ಟು ಮನೆಯವ್ರಿಗೆಲ್ಲ ಸರ್ವ್ ಮಾಡ್ತಾಯಿರ್ತಾರೆ. ನಾನೇ ಹಾಕ್ಕೊಂಬಂದಿದ್ದೆ. ಆಮೇಲೆ ನಮ್ಮಪ್ಪಗೆ ಹಾಕ್ಕೊಟ್ರು, ನನ್ನ ತಂಗಿಗೆ ಹಾಕ್ಕೊಟ್ರು. ನಮ್ಮಮ್ಮ ಕಡೆಗೂ ತಿಂದೇ ಇಲ್ಲ ನೋಡ್ರಿ, ನನ್ನ ಮಗಳನ್ನ ಮಲಗಿಸ್ತಾವ್ರೆ. ಇವಳು ನಮ್ಮ ಅಪ್ಪ ಜೊತೆನೇ ತಿಂತಾಯಿದ್ಲು. ಎಲ್ಲರೂ ತಿನ್ಕೊಂಡ್ಲಿ ಅಂದ್ಬಿಟ್ಟು ನನ್ನ ಪಾಡಕ್ಕೆ ನಾನು ತಿನ್ಕೊಂಡು ಇಲ್ಲಿ ಕುತ್ಕೊಂಡಿದ್ದೆ. ಮತ್ತು ಅದೇನಾಯಿತು ಹೆಂಗಾಯಿತು ಅಂತ ಗೊತ್ತಿಲ್ಲ, ಎಷ್ಟು ಹೊಟ್ಟೆ ನೋವು ಅಂದರೆ ಅಷ್ಟು ಹೊಟ್ಟೆ ನೋವು. ಆಮೇಲೆ ನಮ್ಮಮ್ಮ ಹೇಳಿದ್ರು, ನೆನೆ ಮೀನು ತಿಂದಿದ್ದಲ್ಲ ಅದಕ್ಕೋಸ್ಕರ ನಿಂಗೆ ಹೊಟ್ಟೆ ನೋವು ಬಂತು ಅಂತ. ಎಷ್ಟು ಪೇಯ್ನ್ ಅನ್ಭವಿಸ್ಬಿಟ್ಟೆ ಅಂದರೆ ಅಪ್ಪ ದೇವ್ರ. ಆಪ್ರೇಷನ್ ಮಾಡಿರೋದೆಲ್ಲ ಫುಲ್ಲು ನಂಗೆ ಇವಾಗ ಮತ್ತೆ ಆಪ್ರೇಷನ್ ಮಾಡಿದ್ರೇನೋ ಅನ್ನೋ ಥರ ಫೀಲ್ ಆಗಿಬಿಡ್ತು. ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲೇ ಇಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಕ್ಕಳು ಎದ್ದರು.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮತ್ತೆ ಅವಳು ಹೊಟ್ಟೆ ನೋವು ಎದ್ದಿರ್ತಾಳೋ ಇಲ್ಲ ಅಂತ ನಮ್ಮ ಅಮ್ಮನೇ ಚಿತ್ರಾನ್ನ ತೊಗೊಂಬಂದಿರ್ತೀನಿ. ನನ್ನ ಮಗಳಿಗೂ ಸ್ವಲ್ಪ ತಿನ್ನಿಸಿ, ಅವಳು ಎಷ್ಟು ತಿಂತಾಳೋ ಅಷ್ಟು ತಿನ್ನಿಸಿ, ಆಮೇಲೆ ಮಿಕ್ಕಿ ತಿಂದೆ. ನಾನು ತಿಂದು ಕುತ್ಕೊಳ್ಳೋ ಅಷ್ಟರಲ್ಲಿ ನನ್ನ ತಂಗಿ ಮತ್ತೆ ಅಡುಗೆ ಮಾಡಿದ್ಲು. ಅದೊಂದು ಪುಟಾಣಿ ಬಾಕ್ಸಲ್ಲಿ ಹಾಕಿ ಕಳಿಸಿದ್ರು. ಅದಕ್ಕೋಸ್ಕರ ಅವಳಿಗೆ ತಿನ್ನಿಸ್ಬಿಟ್ಟು ಇಲ್ಲಿ ಮಗುನ ತೂಕೊಂಡು ಹಂಗೆ ಕೂತ್ಕೊಂಡಿದ್ದೆ. ಬಟ್ ನನಗೆ ನಿನ್ನೆ ರಾತ್ರಿ ಇದ್ದಷ್ಟು ಪೇಯ್ನ್ ಏನಿರಲಿಲ್ಲ. ಇವಾಗ ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಬ್ಯಾಕ್ ಪೇಯ್ನ್ದೊಂದು, ಸ್ಟಮಕ್ ಪೇಯ್ನ್ದೊಂದು ಮಾತ್ರೆ ತಿಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ನೋಡ್ಬೋದು ಬಟ್ಟೆಗಳು ಇನ್ನೂ ಒಣಗ್ತಾನೆ ಇದ್ದಾವೆ. ಬಟ್ಟೆಗಳ ಸುರಿಮಳೆ ನಮ್ಮ ಮನೇಲಿ. ಹೇಳಿದ್ನಲ್ವ, ನಾನು ಹೊರಗಡೆ ಹೋಗ್ಬಿಟ್ಟು ಮಗುನಿಗೆ ಊಟ ತಿನ್ನಿಸಿ ಅವಳನ್ನ ಸ್ವಲ್ಪ ಓಡಾಡಿಸ್ಬಿಟ್ಟು ಒಳಗೆ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಆಗಿತ್ತು. ನೋಡಿದ್ರೆ ಹೆಸ್ರು ಕಾಳು ಹುರಿದು ಹುಳಿ ಮಾಡಿದ್ಲು. ರಾತ್ರಿನೇ ಹೊಟ್ಟೆ ನೋವ್ತಾ ಇತ್ತು. ಇದು ಸಾಂಬಾರು ಸ್ವಲ್ಪ ಈಟೆ, ಹೆಸ್ರು ಕಾಳೆಲ್ಲ ಹುರಿದು ಮಾಡೋದ್ರಿಂದ ಓಕೆ. ಒಂದು ಸ್ವಲ್ಪ ಮಾತ್ರ ತಿಂದ್ಬಿಟ್ಟು ಮಧ್ಯಾಹ್ನ ಮಜ್ಜಿಗೆನ ಏನಾದರೂ ತಿನ್ನೋಣ ಅಂತ ಇವಾಗ ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ಕೊತೀನಿ. ಇವಾಗ ನಿಮ್ಮ ಕಡೆ ಎಲ್ಲ ಈ ಸಾಂಬಾರು ಮಾಡ್ತೀರಾ ಅಂತ ಮತ್ತು ನನಗೆ ಕಮೆಂಟ್ ಮಾಡಿ. ಮತ್ತು ಈ ಸಾಂಬಾರು ರೆಸಿಪಿ ಬೇಕು ಅಂದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿ ತೋರಿಸ್ತೀನಿ. ಏನದು? ಯಾರದು? ಶಾರು ಮರಿ, ಶಾರು ಮರಿ ಕೊಳಮ್ನು ಇಲ್ಲೇ ಆಟ ಆಡ್ಕೊಂಡು ಪಚ್ಚ. ನಾನು ಬಟ್ಟೆ ಎಲ್ಲ ಮಡ್ಚಿಕ್ಬಿಡ್ತೀನಿ ನಿಮ್ದು. ಓಕೆ ಓಕೆ ಓಕೆ. ದೊಡ್ಡ ಬಟ್ಟೆಗಳನ್ನ ಮಡ್ಚ್ಬೋದು, ದೊಡ್ಡ ದೊಡ್ಡ ಬಟ್ಟೆಗಳನ್ನ ಹೋಗ್ಬಾರಪ್ಪ. ಈ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ನಾವು ಮಡ್ಚಿ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹೋಗ್ಬೇಕು. ಆಲ್ಮೋಸ್ಟ್ ನಾನು ಬಂದು 5 ಮಂತ್ಸ್ ಆಯಿತು. ಇದುವರೆಗೂ ಒಂದು ಸರ್ತಿ ಸಹ ನಾನು ಬಟ್ಟೆ ಮಡ್ಚಿಲ್ಲ. ಇವತ್ತು ಫ್ರೀಯಾಗಿ ಕೂತ್ಕೊಂಡಿದ್ನಲ್ವ, ಅದಕ್ಕೋಸ್ಕರ ಬಟ್ಟೆ ಮಡ್ಚಿಟ್ಕೊಳ್ಳೋಣ ಮಗುಗೆ ಅಂತ ಮಡ್ಚಿಟ್ಟು ನಮ್ಮ ಇವಾಗ ಮತ್ತೆ ಹೋಗಿ ಕೂತ್ಕೊತಾರೆ ಬಟ್ಟೆಗಳು. ಅದಕ್ಕೋಸ್ಕರ ಇರೋ ಬಟ್ಟೆ ಮಡ್ಚಿಟ್ಕೊಳ್ಳೋಣ ಅಂತ. ನನ್ನ ದೊಡ್ಡ ಮಗಳಂತೂ ಬ್ಲ್ಯಾಕ್ ಕಲರ್ ಬಟ್ಟೆ ಸಕ್ಕತ್ತ ಕಾಣಿಸ್ತಾಳೆ. ಅವಳದು ನೆನ್ನೆಲ್ಲ ಬಟ್ಟೆಗಳೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಪ್ಯಾಂಟ್ಗಳು ಸಪ್ರೇಟು, ಶರ್ಟ್ ಸಪ್ರೇಟ್ ಎಲ್ಲ ಮಿಕ್ಸಪ್ ಆಗಿಬಿಟ್ಟು ಮೆಸ್ಸಿ ಆಗಿಬಿಟ್ಟಿದೆ ಫುಲ್ಲು. ಅದಕ್ಕೋಸ್ಕರ ಇವಾಗ ಎಲ್ಲ ಸಪ್ರೇಟಾಗಿ ಮಡ್ಸಿರ್ತಾರೆ. ನೋಡು ಬೇಕು ಅಂದ ತಕ್ಷಣ ಬೇಗ ಸಿಗುತ್ತೆ ಅಂತ. ಅಮ್ಮ ಎಲ್ಲ ಆಯಿಲಿ ಫೇಸ್, ತಲೆಗೆ ಸ್ನಾನ ಮಾಡಿಸ್ಕೊಬೇಡ ಬಿಡ್ಬೇಕು ಇವಾಗ. ಬಟ್ಟೆ ಮಡ್ಚಿ ಮತ್ತೆ ಸ್ನಾನ ಮಾಡ್ಕೊಂಡು ಇವತ್ತು ಮಕ್ಕಳಿಗೆ ಇಬ್ಬರಿಗೂ ತಲೆಗೆ ಸ್ನಾನ ಮಾಡಿಸ್ಬಿಟ್ಟಿನಿ. ಅವ್ರಿಗಂತೂ ಎಣ್ಣೆ ಇಟ್ಬಿಟ್ರೆ ನಂಗಂತೂ ಅವ್ರ ಮಕ್ಕಳುಗಳು ನೋಡೋಕ್ಕಾಗಲ್ಲ. ಫಸ್ಟ್ ಸ್ನಾನ ಮಾಡಿಸ್ಬಿಡುತ್ತೆ. ಅದಕ್ಕೆ ಇವತ್ತು ಮಾತ್ರ ಅವರಿಬ್ಬರು ತಲೆಗೆ ಸ್ನಾನ ಮಾಡಿಸ್ಬೇಕು. ದೊಡ್ಡ ಮಗಳು ನಾನೇ ಮಾಡಿಸ್ಬೇಕು, ಚಿಕ್ಕಗಳು ನಮ್ಮಮ್ಮ ಮಾಡಿಸ್ತಾರೆ. ನಾನು ನಾಳೆ ಫ್ರೈಡೆ, ನಾಳೆ ಮಾಡ್ಕೊತೀನಿ.
ಇಬ್ಬರೂ ಜಾಸ್ತಿ ಇರ್ತವೆ. ಎಷ್ಟು ಬಟ್ಟೆಗಳು ಬಟ್ಟೆಲ್ಲ ಮಡ್ಚಿದಾಯ್ತು. ಇವಾಗ ಇವತ್ತು ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಹೇಗಿದೆ ನಮ್ಮ ಪುನರ್ ಶಾರದು ಪುಟಾಣಿ ಜಟ್ಟು ಎಲ್ಲ ಕೇಳಿದ್ರೆ ಹಾಕಿ ನಂದು 7 ಸ್ನಾನ ಆಯಿತು. ನನ್ನ ಚಿಕ್ಕ ಮಗಳದು ಬಂದು 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 ಶಾರು ಮರಿ ಜಜ್ಜಿ ಅಟ್ಕೊಂಡಿದ್ದಾಯ್ತು. ಆಯ್ತು, ಸ್ನಾನ ಮಾಡ್ಕೊಂಡಿದ್ದಾಯ್ತು. ಮತ್ತೆ ನಮ್ದೆಲ್ಲ ಸ್ನಾನ ಆಗಿ ನನ್ನ ಚಿಕ್ಕ ಮಗಳನ್ನ ಸ್ನಾನ ಮಾಡಿಸ್ಕೊಂಬರೋ ಅಷ್ಟರಲ್ಲಿ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಅವಳಿಗೆ ಸ್ವೆಟರ್ ಹಾಕಿದ್ರೆ ಹಿಂಸೆ ಆಗುತ್ತೆ ಅಂತ ದೊಡ್ಡ ಟೀ ಶರ್ಟ್ ಹಾಕ್ಬಿಟ್ಟಿನಿ, ಬೆಚ್ಚಗಿರುತ್ತೆ ಅಂತ. ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಮಳೆ ಅಂತೂ ಎಷ್ಟು ಜೋರಾಗಿ ಅಂದರೆ ಅಷ್ಟು ಜೋರಾಗಿ ಬರ್ತಾಯಿತ್ತು. ನನಗಂತೂ ಒಳಗಡೆ ಕುತ್ಕೊಳ್ಳೋಕೆ ಆಗೇ ಇಲ್ಲ. ಹೋಗ್ಬೇಕು, ಮಳೆ ಎಂಜಾಯ್ ಮಾಡಬೇಕು ಅಂತ. ನನ್ನ ಮಗಳು ಆಲ್ರೆಡಿ ಹೊರಟೋಗ್ಬಿಟ್ಟಿದ್ದಾಳೆ, ಅವಳನ್ನು ಕರ್ಕೊಬರ್ಬೇಕಿನ್ನು. ಇಲ್ಲಿ ನನ್ನ ಚಿಕ್ಕ ಮಗಳನ್ನ ಮಲಗಿಸ್ಬಿಟ್ಟು ಹೋಗೋಣ ಅಂತ ಹಾಗೆ ಮಲಗಿಸ್ತಾ ಇದ್ದೀನಿ. ಅವಳಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ರೆಡಿ ಮಾಡಿ ಫೀಡ್ ಮಾಡಿಸ್ಬಿಡ್ತೀನಿ. ಆಮೇಲೆ ಮಲ್ಕೊಬಿಡ್ತಾಳೆ ಒಂದು ಸ್ವಲ್ಪ ಹೊತ್ತು. ಇಲ್ಲಿ ನೋಡ್ಬೋದು ಎಷ್ಟು ಜೋರಾಗಿ ಅಂದರೆ ಅಷ್ಟು ಜೋರಾಗಿ ಮಳೆ ಬರ್ತಾಯಿದೆ. ಮತ್ತು ಅವತ್ತು ನೈಟ್ ಫುಲ್ಲು ಮಳೆ ಬಂತು. ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿದ್ದೆ, ಅದಕ್ಕೋಸ್ಕರ ಮತ್ತೆ ನಾನು ಇನ್ನೂ ಕಂಟಿನ್ಯೂ ಮಾಡ್ಕೋಗಿಲ್ಲ. ಅವತ್ತು ನೈಟ್ ಫುಲ್ಲು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಮಳೆ ಬಂದಿದೆ. ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತಪ್ಪ ದೇವ್ರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗಾದ್ರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಸ್ಟೇ ಟ್ಯೂನ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.